ಶೀಘ್ರದಲ್ಲಿ ಪ್ರಧಾನಿ ಬದಲಾವಣೆ, ಇದು ಲಾರ್ಡ್ ಭವಿಷ್ಯ. ಪ್ರಧಾನಿ ಬದಲಾಗ್ತಾರೆ. ಇಬ್ಬರ ಹೆಸರು ಹೇಳಿದ ಸಂತೋಷ್ ಲಾಡ್. ಕಾರ್ಮಿಕ ಸಚಿವರೊಬ್ಬರು ಪ್ರಧಾನಿಯ ಭವಿಷ್ಯ ನುಡಿದಿದ್ದಾರೆ. ನರೇಂದ್ರ ಮೋದಿ ಕೆಳಗಿಳಿತಾರೆ, ಬೇರೊಬ್ಬ ವ್ಯಕ್ತಿ ಪ್ರಧಾನಿ ಆಗ್ತಾರೆ. ಇದು ರಾಜ್ಯದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನುಡಿದ ಭವಿಷ್ಯದ ಕಥೆ. ಸಿದ್ದು ಸಚಿವ ಸಂಪುಟದ ಪ್ರಮುಖ ಸಚಿವರೊಬ್ಬರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಸಂತೋಷ್ ಲಾಡ್ ಪ್ರಧಾನಿ ನರೇಂದ್ರ ಮೋದಿ ಬದಲಾಗ್ತಾರೆ ಅಂತ ಹೇಳಿದ್ದಾರಂತೆ. ಬಿಜೆಪಿ ಅಭ್ಯರ್ಥಿನ ಇಲ್ಲ ಎನ್ಡಿಎ ಅಭ್ಯರ್ಥಿನ? ಶೀಘ್ರದಲ್ಲೇ ಪ್ರಧಾನಿ ಬದಲಾವಣೆ, ಸಂತೋಷ್ ಲಾಡ್ ಭವಿಷ್ಯ ನುಡಿದಿದ್ದಾರೆ. ಹಾಗಾದರೆ ಸಂತೋಷ್ ಲಾಡ್ ಈ ತರಹದ್ದೊಂದು ಹೇಳಿಕೆ ಕೊಡೋದಕ್ಕೆ ಕಾರಣ ಏನು? ಒಂದೊಂದು ಹೇಳಿಕೆಯ ಹಿಂದೆಯೂ ಒಂದೊಂದು ಪ್ರೇರಣಾ ಶಕ್ತಿಗಳಿರ್ತವೆ. ಒಂದು, ನರೇಂದ್ರ ಮೋದಿಯ ಸ್ಥಾನಕ್ಕೆ ಕುತ್ತು ಬರುತ್ತೆ. ಕಾರಣ ಕೇಂದ್ರಾಡಳಿತ ಮೈತ್ರಿ ಸರ್ಕಾರ ರಚನೆ ಆಗಿರೋದು. ಚಂದ್ರಬಾಬು ನಾಯ್ಡು ಮತ್ತು ಇನ್ನೊಂದು ವ್ಯಕ್ತಿಯ ಮೈತ್ರಿಯಿಂದ ಈಗ ಕೇಂದ್ರ ಸರ್ಕಾರವನ್ನು ರಚನೆ ಮಾಡ್ಕೊಂಡಿದೆ. ಒಂದು, ಅವರಿಬ್ಬರು ಕೈ ಕೊಡಬೇಕು ನರೇಂದ್ರ ಮೋದಿಗೆ, ಇಲ್ಲದಿದ್ದರೆ ಸರ್ಕಾರ ಪತನ ಆಗೋದಿಲ್ಲ. ಹಾಗಾದರೆ ಯಾವ ಕಾರಣವನ್ನು ಮುಂದಿಟ್ಟುಕೊಂಡು ಈ ತರಹದ ಒಂದು ಹೇಳಿಕೆಯನ್ನು ಕೊಟ್ಟರು? ಕೇಂದ್ರದಲ್ಲಿ ಈಗ ಮೈತ್ರಿ ಸರ್ಕಾರ ಆಡಳಿತದಲ್ಲಿದೆ. ಸೊ ಈ ಮೈತ್ರಿ ಸರ್ಕಾರದಲ್ಲೇನಾದರೂ ಬಿರುಕು ಮೂಡಿದ್ರೆ ಸರ್ಕಾರ ಪತನ ಆಗುತ್ತೆ. ಇನ್ನು ನಮ್ಮ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ತರಹದ್ದೊಂದು ಹೇಳಿಕೆ ಕೊಡೋದಕ್ಕೆ ಹಾಗಾದರೆ ಏನಾದರೂ ಕಾರಣಗಳಿದೆಯಾ? ಹಾಗಾದರೆ ಯಾರಾಗಬಹುದು ಭಾರತದ ಮುಂದಿನ ಪ್ರಧಾನಿ? ಮೋದಿ ವರ್ಚಸ್ಸು ಕುಗ್ಗಿಸುತ್ತಾ ಅವರ ನಾಯಕತ್ವ? ಬಿಜೆಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭ್ಯರ್ಥಿ ಯಾರಾಗಬಹುದು ಅಂತ ಹೇಳಿ ಖುದ್ದು ಈಗ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಬಿಜೆಪಿ ಅಭ್ಯರ್ಥಿನ ಇಲ್ಲ ಎನ್ಡಿಎ ಅಭ್ಯರ್ಥಿನ? ಹಾಗಾದರೆ ಮೈತ್ರಿ ಸರ್ಕಾರದಲ್ಲಿ ಬಿರುಕು ಮೂಡುವಂತಹ ಸಾಧ್ಯತೆಗಳಿದಾವ? ಪ್ರಧಾನಿ ನರೇಂದ್ರ ಮೋದಿ ವರ್ಚಸ್ಸು ಕಡಿಮೆಯಾಗ್ತಾ ಇದೆಯಾ? 2014ರಲ್ಲಿ ಇದ್ದ ಮೋದಿ ಅನ್ನೋ ಟ್ರೆಂಡು ಈಗಿಲ್ಲ. ಒಂದೊಂದು ಕಾಲಘಟ್ಟಕ್ಕೂ ಒಂದೊಂದು ವ್ಯಕ್ತಿ ಎದ್ದು ಬರ್ತಾರೆ, ಒಂದೊಂದು ಟ್ರೆಂಡ್ಗಳು ಬದಲಾಗುತ್ತೆ. ನಾನೇ ಬುದ್ಧಿವಂತ ವಿಶ್ವಗುರು ಅಂತ ಬಿಜೆಪಿಯವರು ಹೇಳಿದ್ರೆ ಹೇಗೆ? ಮುಂದಿನ ಪ್ರಧಾನಿ ನಿತಿನ್ ಗಡ್ಕರಿ ಅಂತ ಸಂತೋಷ್ ಲಾಡ್ ಭವಿಷ್ಯ ನುಡಿದಿರುವಂತಹದ್ದು. ಈಗಿನ ಸಾರಿಗೆ ಸಚಿವ, ಕೇಂದ್ರ ಸಾರಿಗೆ ಸಚಿವ. ಇಲ್ಲ ಅಂದ್ರೆ ಚಂದ್ರಬಾಬು ನಾಯ್ಡುವನ್ನ ಪ್ರಧಾನಿ ಮಾಡಿ, ಇದೇನು ನಮ್ಮ ಅಜೆಂಡಾ ಅಲ್ಲ ಎಂದ ಸಂತೋಷ್ ಲಾಡ್. ಸಂತೋಷ್ ಲಾಡ್ ಹೇಳಿಕೆ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಒಂದು, ಚಂದ್ರಬಾಬುಗೆ ಪ್ರಧಾನಿ ಸ್ಥಾನವನ್ನು ಕೊಡಿ, ಇಲ್ಲದಿದ್ದರೆ ನಿತಿನ್ ಗಡ್ಕರಿಗೆ ಬಿಟ್ಕೊಡಿ. ಕೇಂದ್ರದಲ್ಲಿ ಮೈತ್ರಿ ಸರ್ಕಾರ ಇದೆ, ಆ ಮೈತ್ರಿ ಸರ್ಕಾರಕ್ಕೆ ಯಾವ ತೊಂದರೆಯೂ ಆಗಿಲ್ಲ. ಹಾಗಾದರೆ ರಾಜ್ಯದ ಸಚಿವರೊಬ್ಬರು ಪ್ರಧಾನಿ ಬೇರೆ ಆಗಬೇಕು. ಒಂದು, ಚಂದ್ರಬಾಬು ನಾಯ್ಡುಗೆ ಕೊಡಿ, ಇಲ್ಲ ಅಂದರೆ ನಿತಿನ್ ಗಡ್ಕರಿಗೆ ಕೊಡಿ, ಒಬ್ಬ ಕೇಂದ್ರ ಸಾರಿಗೆ ಸಚಿವ ಈಗಿನದು. ಈ ತರಹದೊಂದು ಹೇಳಿಕೆಗೆ ಏನಾದರೂ ಪ್ರೇರಣೆಗಳಿರಬೇಕು. ಯಾವ ಪ್ರೇರಣೆಯೂ ಇಲ್ಲದೆ ಸಂತೋಷ್ ಲಾಡ್ ಈ ತರಹದೊಂದು ಹೇಳಿಕೆ ಯಾಕೆ ಕೊಟ್ಟರು? ಒಂದೊಂದು ಕಾಲಘಟ್ಟಕ್ಕೂ ಒಬ್ಬೊಬ್ಬ ವ್ಯಕ್ತಿ ಟ್ರೆಂಡ್ನಲ್ಲಿರ್ತಾರೆ. ಉತ್ತರ ಪ್ರದೇಶದಂತಹ ಸಾಕಷ್ಟು ರಾಜ್ಯಗಳು, ಒಂದು ಜಂಗಲ್ ರಾಜ್ಯ ಉತ್ತರ ಪ್ರದೇಶ, ಅಲ್ಲಿನ CM ಯೋಗಿ ಆದಿತ್ಯನಾಥರ ವೈಯಕ್ತಿಕ ವರ್ಚಸ್ಸೇ 2 ಬಾರಿ ಮುಖ್ಯಮಂತ್ರಿಯನ್ನಾಗಿ ಮಾಡಿತು. ಅವರ ಕಟ್ಟರ ಹಿಂದುತ್ವವಾದದ ಪರ ಇರತಕ್ಕಂತಹ ಅವರ ನಿಲುವು, ಜೊತೆಗೆ ಅವರ ಅಬ್ಬರದ ಭಾಷಣ, ಜೊತೆಗೆ ಬುಲ್ಡೋಸರ್ನಂತಹ ನಿಯಮಗಳನ್ನು ತಂದ ಪ್ರಥಮ ರಾಜ್ಯ, ಅಲ್ಲಿನ ಮಾಫಿಯಾಗಳಿಗೆ ಹೆದರಿಕೆಯನ್ನು ಹುಟ್ಟಿಸಿದಂತಹ ಪ್ರಥಮ ಮುಖ್ಯಮಂತ್ರಿ, ಅಖಿಲೇಶ್ ಯಾದವರಂತಹ ವ್ಯಕ್ತಿಗಳನ್ನು ಕೂಡ ಎದುರು ಹಾಕಿಕೊಂಡು ರಾಜಕೀಯ ಮಾಡ್ತಾ ಇರತಕ್ಕಂತಹ ಒಬ್ಬ ಸನ್ಯಾಸಿ ಯೋಗಿ ಆದಿತ್ಯನಾಥ್.
ಇನ್ನು ಯೋಗಿ ಆದಿತ್ಯನಾಥ್ ಬಗ್ಗೆ ಕರ್ನಾಟಕದಲ್ಲಿ ನೀವೇನಾದರೂ ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ಇಲ್ಲೂ ಕೂಡ ಅದೇ ವರ್ಚಸ್ಸು ವರ್ಕೌಟ್ ಆಗುತ್ತೆ. ಯೋಗಿ ಪ್ರಧಾನಿ ಆಗಬೇಕಾ ಅಂತ ಹೇಳಿ ನೀವೊಂದು ಸಣ್ಣ ಸರ್ವೆ ಮಾಡಿದ್ರೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಸಹಸ್ರಾರು ಸಾವಿರಾರು ಲಕ್ಷಾಂತರ ಜನ ಯೋಗಿ ಪರಮತ ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಅಂತ ಬಂದಾಗ ಮೊದಲು ಕೌಂಟ್ ಆಗುವಂತಹದ್ದು ರಾಷ್ಟ್ರೀಯತೆ, ಎರಡನೆಯದು ಧರ್ಮ. ಧರ್ಮ ಮತ್ತು ರಾಷ್ಟ್ರೀಯತೆ ಎರಡನ್ನ ಆಯುಧವಾಗಿಟ್ಟುಕೊಂಡು ಮಾತ್ರ ಬಿಜೆಪಿ ರಾಜಕಾರಣ ಮಾಡೋದು. ಹಿಂದೂ ಏತರ ಧರ್ಮಗಳ ನ್ಯೂನ್ಯತೆಗಳನ್ನು ಎತ್ತಿ ಹಿಡಿದು ರಾಜಕೀಯ ಭಾಷಣ ಮಾಡೋದು ಅದು ಬಿಜೆಪಿಗೆ ಮಾತ್ರ ಸೀಮಿತ. ಅದರ ಅರ್ಥ ಕಾಂಗ್ರೆಸ್ ತುಷ್ಟೀಕರಣದ ಭಾಗವಾಗಿ ಒಂದಷ್ಟು ಸಮುದಾಯವನ್ನು ಹತ್ತಿರದಲ್ಲಿ ಇಟ್ಕೊಂಡಿದೆ. ಆ ಆರೋಪ ಏನು ಸುಳ್ಳಲ್ಲ, ಅದು ಕೂಡ ನಿಜಾನೇ. ಆದರೆ ಬಿಜೆಪಿ ಅಂತ ಬಂದಾಗ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಅದರಲ್ಲಿ ಹೊರತಾಗಿಲ್ಲ ಯೋಗಿ ಆದಿತ್ಯನಾಥ್. ಹಾಗಾಗಿ ನೋಡಿ, ಗುಜರಾತ್ನಲ್ಲಿ 3ಕ್ಕೂ ಹೆಚ್ಚು ಬಾರಿ ನರೇಂದ್ರ ಮೋದಿ ಸಿ ಎಂ ಆಗಿದ್ರು. ಆ ಸಂದರ್ಭದಲ್ಲಿ ಗುಜರಾತ್ ಹತ್ಯಾಕಾಂಡ ಮುನ್ನೆಲೆಗೆ ಬಂದಿತ್ತು, ಗೋಧ್ರಾ, ಸಂಜೋತಾ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಪ್ರಕರಣ. ಸೊ ಈ ಎಲ್ಲ ಪ್ರಕರಣಗಳು ಗುಜರಾತ್ನ ಸಿ ಎಂಗೆ ಯಾವ ತರಹದ ಎಫೆಕ್ಟ್ ಕೊಡಲಿಲ್ಲ. ಕಾರಣ ಅವರಲ್ಲಿದ್ದಂತಹ ಒಂದು ರೈಟ್ ವಿಂಗ್ನ ಒಂದು ನಿಲುವು, ಬಲಪಂಥೀಯವಾದ ಅವರನ್ನು ಕೈ ಬಿಡಲಿಲ್ಲ. ಹಿಂದುತ್ವದ ಕೋಟೆಯಾಗಿತ್ತು ಗುಜರಾತ್. ಹಾಗಾಗಿನೇ ನರೇಂದ್ರ ಮೋದಿಯನ್ನೇ ಆಯ್ಕೆ ಮಾಡಬೇಕು ಅಂತ ಹೇಳಿ ಸಂಘ ಪರಿವಾರದ ಸಾಕಷ್ಟು ಪ್ರಮುಖ ನಾಯಕರು ಕೂಡ ಮೋದಿನೇ ಪ್ರಧಾನಿ ಆಗಬೇಕು ಅಂತ ಪ್ರಥಮವಾಗಿ ಆಯ್ಕೆ ಮಾಡಿದ್ರು. ಇನ್ನು ಕಾರ್ಮಿಕ ಸಚಿವರು ಯಾಕೆ ಹೇಳಿದ್ರು ಗೊತ್ತಿಲ್ಲ, ಸುಖಾಸುಮ್ಮನೆ ಒಂದು ಹೇಳಿಕೆಯನ್ನು ಕೊಟ್ಟು ವಿವಾದಕ್ಕೊಳಗಾಗಬೇಕು ಎನ್ನುವಂಥ ಇರಾದೆ ಅವರಲ್ಲಿತ್ತೋ ಗೊತ್ತಿಲ್ಲ. ನಿತಿನ್ ಗಡ್ಕರಿಯ ಹಿನ್ನೆಲೆಯನ್ನು ಗಮನಿಸೋದಾದರೆ ಎಲ್ಲಿಯೂ ಕಟ್ಟರ ಹಿಂದುತ್ವವಾದದ ಭಾಷಣ ಸಿಗೋದಿಲ್ಲ ನಿಮಗೆ. ಗೂಗಲ್ನಲ್ಲಿ ಹುಡುಕಿದ್ರೂ ಕೂಡ ನಿತಿನ್ ಗಡ್ಕರಿಯ ಕಟ್ಟರ ಹಿಂದುತ್ವವಾದದ ಭಾಷಣ ಸಿಗೋದಿಲ್ಲ. ಭಾರತದ ನವಯುವಕರ ಕಿವಿಗಳ ರಂತಿಗಳನ್ನು ಬಿಸಿ ಮಾಡುವ ಯಾವ ಭಾಷಣವೂ ಕೂಡ ಅವರು ಮಾಡೋದಿಲ್ಲ. ರಾಷ್ಟ್ರೀಯತೆ ಹಿಂದುತ್ವವಾದ ಅಂಥೇಳಿ ಸದಾ ಜಪಿಸುವಂತಹ ವ್ಯಕ್ತಿತ್ವ ಮಾತ್ರ ಬೇಕಾಗಿರುವಂತಹದ್ದು ಬಿಜೆಪಿಗೆ. ಹಾಗಾಗಿನೇ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ 2 ಬಾರಿ ಗೆಲುವನ್ನು ಸಾಧಿಸಿದ್ರು. ಮೈನಾರಿಟಿ ಏನು ಕಮ್ಮಿ ಇದ್ದಾರೇನ್ರಿ ಉತ್ತರ ಪ್ರದೇಶದಲ್ಲಿ? ಅತ್ಯಂತ ದೊಡ್ಡ ರಾಜ್ಯ ಉತ್ತರ ಪ್ರದೇಶ. ಮುಸ್ಲಿಂ, ಕ್ರೈಸ್ತ ಮತ್ತು ಜೈನರ ಮತಗಳು ಕೂಡ ಅಲ್ಲಿದ್ದಾವೆ. ಹೆಚ್ಚು ಮುಸ್ಲಿಂ ಮತಗಳಿದ್ರೂ ಕೂಡ ಅಲ್ಲಿ ಯಾಕೆ ಯೋಗಿ ಆದಿತ್ಯನಾಥ್ ಬರ್ತಾರೆ ಅಂದರೆ, ಬಹುಸಂಖ್ಯಾತರು ಒಂದು ಕಡೆ ನಿಂತುಕೊಂಡು ತಟಸ್ಥವಾಗಿ ಮತ ಹಾಕ್ತಾರೆ ಯೋಗಿ ಆದಿತ್ಯನಾಥ್ಗೆ. ಕಾರಣ ಏನು? ಅವರೊಬ್ಬರು ಸನ್ಯಾಸಿ, ಸದಾ ಹಿಂದುತ್ವದ ಪರ ನಿಂತ್ಕೋತಾರೆ, ರಾಷ್ಟ್ರೀಯತೆಯ ಬಗ್ಗೆ ಮಾತನಾಡ್ತಾರೆ, ಹಿಂದೂ ಧರ್ಮವನ್ನು ಹೊರತುಪಡಿಸಿ ಇನ್ನುಳಿದಂತಹ ಧರ್ಮದ ವಿರುದ್ಧ ನಿತ್ಯ ಕತ್ತಿ ಮಸೀತಾರೆ. ಈ ಒಂದು ಕಾರಣವೇ ಬಿಜೆಪಿಗೆ ಬಂಡವಾಳ ಆಗಿದ್ದು ಉತ್ತರ ಪ್ರದೇಶದಲ್ಲಿ. ಹಾಗಿದ್ದಾಗ ಭಾರತದ ಈಗಿನ ಕೇಂದ್ರದ ಮೈತ್ರಿ ಸರ್ಕಾರ ಒಂದು ವೇಳೆ ಅಸಮಾಧಾನಕ್ಕೊಳಗಾಗಿ ಚಂದ್ರಬಾಬು ನಾಯ್ಡು ಏನಾದರೂ ತಕರಾರು ಮಾಡಿದ್ರೆ ಅಲ್ಲಿ ಚಂದ್ರಬಾಬು ನಾಯ್ಡುಗೆ ಪ್ರಧಾನ ಮಂತ್ರಿಯ ಹುದ್ದೆಯನ್ನು ಕೊಡಬೇಕಾಗಿ ಬರುತ್ತೆ. ಅದರಲ್ಲೊಂದು ಲಾಜಿಕ್ ಇದೆ, ಕಾರ್ಮಿಕ ಸಚಿವ ಹೇಳಿದ್ರಲ್ಲಿ. ಆದರೆ ನಿತಿನ್ ಗಡ್ಕರಿಗೆ ಯಾಕೆ ಕೊಡಬೇಕು? ಇದರಲ್ಲಿ ಯಾವ ಲಾಜಿಕ್ ಇದೆ? ಯಾವ ಪೊಲಿಟಿಕಲ್ ಲಾಜಿಕ್ ಇದೆ ಈ ಹೇಳಿಕೆಯ ಹಿಂದೆ? ಅದು ಯಾವ ಮಣ್ಣಂಗಟ್ಟಿಯೂ ಕಾಣ್ತಾ ಇಲ್ಲ. ಇದು ಪ್ರಧಾನಿ ನರೇಂದ್ರ ಮೋದಿ ವರ್ಚಸ್ಸು ಕಡಿಮೆ ಆಗ್ತಾ ಇದೆ. 2014ರಲ್ಲಿ ಇದ್ದಂತಹ ಮೋದಿ ಅನ್ನುವಂತಹ ಟ್ರೆಂಡ್ ಈಗಿಲ್ಲ. ಪ್ರಧಾನಿಯವರನ್ನು ಮೊದಲು ಚೇಂಜ್ ಮಾಡಿ ಲಾರ್ಡ್ ಆಕ್ಷೇಪ ವ್ಯಕ್ತಪಡಿಸಿರುವಂತಹದ್ದು. ಮೋದಿ ಎನ್ನುವಂತಹ ಟ್ರೆಂಡು ತೀವ್ರತೆ ಪಡ್ಕೊಂಡಿದ್ದು ಯಾವಾಗ? ನೋಟು ಬ್ಯಾನ್ ಸಂದರ್ಭ. ಎಲ್ಲ ಕಡೆಯೂ ಕೂಡ ನೆಗೆಟಿವ್ ಪಾಸಿಟಿವ್ ಮೋದಿ ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ಜನ ಜಪ ಮಾಡ್ತಾ ಇದ್ರು. ಅದಾದ ನಂತರ ತ್ರಿವಳಿ ತಲಾಖ್ ನಿಷೇಧ, ಅದಾದ ನಂತರ 370 ಜಮ್ಮು ಕಾಶ್ಮೀರ ಅದು ಹಿಂಪಡೆದಂತಹದ್ದು, ಅದಾದ ನಂತರ UAPA ಎನ್ನುವಂತಹ ಕಾಯ್ದೆ ಅದನ್ನು ಕೂಡ ಹೇರಿದ್ರು. ಅದಾದ ನಂತರ CAA NRC ಆ ವಿಚಾರದಲ್ಲೂ ಕೂಡ ಮೋದಿ ನೆಗೆಟಿವ್ ಪಾಸಿಟಿವ್ ಲೆಕ್ಕಕ್ಕಿಲ್ಲ, ಬಟ್ ಒಟ್ಟಿನಲ್ಲಿ ಟ್ರೆಂಡಲ್ಲಿದ್ದರು. ಆದರೆ ಈಗ ಆ ಟ್ರೆಂಡ್ ಕಡಿಮೆಯಾಗಿದೆ. ಜನ ಮೋದಿಯ ಬಗ್ಗೆ ಜಪ ಮಾಡುವಂತಹದ್ದು ಕಡಿಮೆಯಾಗಿದೆ. ಮೋದಿಯ ವೈಯಕ್ತಿಕ ವರ್ಚಸ್ಸು ಕೂಡ ಕಡಿಮೆಯಾಗ್ತಾ ಇದೆ. ಹಾಗಾಗಿ ಬಿಜೆಪಿಯಲ್ಲಿ ಇನ್ನೊಂದಷ್ಟು ದಿವಸಗಳ ಕಾಲ ಕಳೆದರೆ ನರೇಂದ್ರ ಮೋದಿಯನ್ನು ಕೆಳಗಿಳಿಸಲಾಗುತ್ತೆ. ಅಲ್ಲಿ ನಿತಿನ್ ಗಡ್ಕರಿ ಅಥವಾ ಚಂದ್ರಬಾಬು ನಾಯ್ಡು. ಸೊ ಈ ನಾಯಕರಿಗೆ ಅಲ್ಲಿ ಮಣೆ ಹಾಕುವಂತಹ ಸಾಧ್ಯತೆಗಳಿದೆ ಎನ್ನುವಂತಹದ್ದು ಕಾರ್ಮಿಕ
ಸಚಿವರ ಅಭಿಪ್ರಾಯ. ಇನ್ನು ಮುಂದಿನ ಸುದ್ದಿಯನ್ನು ಗಮನಿಸೋದಾದ್ರೆ